Hello students, welcome back to financial management class. Let us work out one more problem relating to capital structure decisions in this video. Look at the question. The project cost of ABC Limited is 20 lakhs. The company ABC Limited is considering a project. ಅದರ ಒಂದು ಕಾಸ್ಟು 20 lakhs ಇದೆ. Annual net profits of the business are expected to be 3 lakhs. Net profits ಅಂತಂದರೆ ಇಲ್ಲಿ EBIT, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸು. 20 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಈ ಪ್ರಾಜೆಕ್ಟ್ ಮೇಲೆ ಆ್ಯನ್ಯುವಲಿ ವರ್ಷಕ್ಕೆ ಅವರಿಗೆ 3 ಲಕ್ಷ ರೂಪಾಯಿ ಆಪರೇಟಿಂಗ್ ಪ್ರಾಫಿಟ್ ಅಂದರೆ EBIT ಬರುವಂಥ ಚಾನ್ಸಸ್ ಇದೆ. ಇಟ್ ಈಸ್ ಕನ್ಸಿಡರಿಂಗ್ ದ ಪಾಸಿಬಿಲಿಟಿ ಆಫ್ ಇಶ್ಯೂಯಿಂಗ್ ಈಕ್ವಿಟಿ ಶೇರ್ಸ್ ಪ್ಲಸ್ ರೈಸಿಂಗ್ ಎ ಡೆಟ್ ಆಫ್ 4 lakhs, 8 lakhs ಆರ್ 12 lakhs. ಸೊ ಈ ಒಂದು 20 ಲ್ಯಾಕ್ಸನ್ನು ರೈಸ್ ಮಾಡೋದಕ್ಕೆ ಫೈನಾನ್ಸು ಈ ಕಂಪನಿಯವ್ರು ಏನು ಮಾಡ್ತಿದ್ದಾರೆ, ದೇ ವಾಂಟ್ ಟು ಗೋ ವಿತ್ ಎ ಕಾಂಬಿನೇಷನ್ ಆಫ್ ಈಕ್ವಿಟಿ ಆ್ಯಂಡ್ ಡೆಟ್. ಈಕ್ವಿಟಿ ಕ್ಯಾಪಿಟಲ್ಲು ಪ್ಲಸ್ ಬಾರೋಡ್ ಕ್ಯಾಪಿಟಲ್ಲು ಎರಡರೂ ಕಾಂಬಿನೇಷನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದಾರೆ. ಅದನ್ನು ಯಾವ ರೀತಿ ತಗೊಳ್ತಾರೆ ಅಂತಂದರೆ, 3 ಪ್ಲ್ಯಾನ್ಸ್ ಇಟ್ಕೊಂಡಿದ್ದಾರೆ. ಲೆಟಸ್ ಸೇ ಪ್ಲ್ಯಾನ್ ನಂಬರ್ 1, ಪ್ಲ್ಯಾನ್ ನಂಬರ್ 2, ಪ್ಲ್ಯಾನ್ ನಂಬರ್ 3 ಅಂತ. ಸೊ 3 ಪ್ಲ್ಯಾನ್ಸಲ್ಲಿ ಅವರು ಡೆಟ್ ಎಷ್ಟು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ, ರೈಸಿಂಗ್ ಎ ಡೆಟ್ ಆಫ್ 4 lakhs, 8 lakhs, 12 lakhs. ಅಂದರೆ ಲೆಟಸ್ ಸೇ ಫಸ್ಟ್ ಪ್ಲ್ಯಾನಲ್ಲಿ 4 lakhs ಡೆಟ್ಟು, ಸೆಕೆಂಡ್ ಪ್ಲ್ಯಾನಲ್ಲಿ 8 lakhs ಡೆಟ್ಟು, ಥರ್ಡ್ ಪ್ಲ್ಯಾನಲ್ಲಿ 12 lakhs ಡೆಟ್ಟು. ದಿಸ್ ಇಸ್ ಡೆಟ್. ನಾವು ವಾಟ್ ಈಸ್ ದ ಟೋಟಲ್ ಪ್ರಾಜೆಕ್ಟ್ ಕಾಸ್ಟು 20 lakhs. ಸೊ ಅವರು 20 lakhs ರೈಸ್ ಮಾಡಲೇಬೇಕಿವಾಗ. 20 lakhsನ್ನು ರೈಸ್ ಮಾಡಬೇಕಾದ್ರೆ ಆ್ಯಸ್ ಪರ್ ಫಸ್ಟ್ ಪ್ಲ್ಯಾನ್ 4 lakhs ಅವರೇನಾದರೂ ಡೆಟ್ ರೈಸ್ ಮಾಡಿದ್ರೆ ಪ್ಲಸ್ 16 lakhs ಈಕ್ವಿಟಿ ರೈಸ್ ಮಾಡಬೇಕಾಗತ್ತೆ. ಸೆಕೆಂಡ್ ಪ್ಲ್ಯಾನಲ್ಲಿ 8 lakhsನ್ನು ಅವರು ಡೆಟ್ ತಗೊಂಡ್ರೆ 12 lakhs ಈಕ್ವಿಟಿ ತಗೋಬೇಕಾಗತ್ತೆ. In the third plan, if they are going for 12 lakhs debt, they should go with 8 lakh equity. 8 lakh equity. So, we have got our 3 alternative plans here. This particular company, ಈ ಕಂಪನಿಗೆ 20 ಲಕ್ಷ ರೂಪಾಯಿ ಹಣ ಬೇಕಾಗಿದೆ ಒಂದು ಪ್ರಾಜೆಕ್ಟ್ಗೋಸ್ಕರ. 20 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡಿದ್ರೆ ಅವರಿಗೆ ವರ್ಷಕ್ಕೆ 3 ಲಕ್ಷ ಲಾಭ ಬರುತ್ತೆ. ದಟ್ ಈಸ್ EBIT. ಅದನ್ನು ಇಟ್ಕೊಳ್ಳಿ ಸೈಡ್ಗೆ. ಈ 20 ಲಕ್ಷ ರೂಪಾಯಿಯನ್ನು ರೈಸ್ ಮಾಡೋದಕ್ಕೆ ಅವರು 3 ಪ್ಲ್ಯಾನ್ ಹಾಕಿದ್ದಾರೆ. 3 ಪ್ಲ್ಯಾನಲ್ಲೂ ಕೂಡ ಒಂದು ಸ್ವಲ್ಪ ಈಕ್ವಿಟಿ, ಒಂದು ಸ್ವಲ್ಪ ಡೆಟ್ ಇರುತ್ತೆ. ಕಾಂಬಿನೇಷನ್ ಆಫ್ ಈಕ್ವಿಟಿ ಆ್ಯಂಡ್ ಡೆಟ್ಟು. 3 ಪ್ಲ್ಯಾನಲ್ಲಿ ಡೆಟ್ ಎಷ್ಟಿರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. 4 lakhs, 8 lakhs, 12 lakhs 3 ಪ್ಲ್ಯಾನ್ಸಲ್ಲಿ. ಅಂದರೆ ಅರ್ಥ ಏನು, 4 lakhs ಡೆಟ್ ಇದ್ದರೆ ಉಳಿದಿರೋ 16 lakhs ಈಕ್ವಿಟಿ ಇರಬೇಕು ಮೊದಲನೇ ಪ್ಲ್ಯಾನಲ್ಲಿ ಅಂತ. ಸೆಕೆಂಡ್ ಪ್ಲ್ಯಾನಲ್ಲಿ 8 lakhs ಡೆಟ್ ಇದ್ದರೆ 12 lakhs ಈಕ್ವಿಟಿ. ಥರ್ಡ್ ಪ್ಲ್ಯಾನಲ್ಲಿ 12 lakhs ಡೆಟ್ ಇದ್ದರೆ 8 lakhs ಈಕ್ವಿಟಿ. ಏಕೆಂದರೆ ಟೋಟಲ್ ನಮಗೆ ಬೇಕಾಗಿರೋದು 20 lakhs ಅಲ್ವಾ. ಆ 20 lakhsನ್ನು ಒಂದು ಈಕ್ವಿಟಿ ಇನ್ನೊಂದು ಡೆಟ್ಟು ಎರಡರಲ್ಲೇ ತರೋದು. ಸೊ ಡೆಟ್ ಎಷ್ಟು ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ, ಉಳಿದಿರೋದು ಈಕ್ವಿಟಿ ಅಂತ ನಾವು ಅಸ್ಯೂಮ್ ಮಾಡ್ಕೋತೀವಿ. ನಾವು ದ ಕರೆಂಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಈಸ್ ₹50, ವಿಚ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡ್ರಾಪ್ ಟು ₹40 ಪರ್ ಶೇರ್ ಇಫ್ ದ ಮಾರ್ಕೆಟ್ ಬಾರೋಯಿಂಗ್ಸ್ ವರ್ ಟು ಎಕ್ಸೀಡ್ 8,50,000. ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರು ಅಟ್ ಪ್ರೆಸೆಂಟ್ ಎಷ್ಟಿದೆ ಅಂತಂದರೆ ₹50 ಪರ್ ಶೇರ್ಗೆ. ಮಾರ್ಕೆಟಲ್ಲಿ ಈ ಒಂದು ಕಂಪನಿಯ ಶೇರಿಗೆ ಎಷ್ಟಕ್ಕೆ ಮಾರಾಟ ಆಗ್ತಾ ಇದೆ, ₹50 ಪರ್ ಶೇರು. ಇದು ಕಡಿಮೆ ಆಗತ್ತೆ. ಡ್ರಾಪ್ ಅಂದರೆ ಕಡಿಮೆ ಆಗತ್ತೆ. ಯಾವಾಗ ಕಡಿಮೆ ಆಗತ್ತೆ, ಇವರೇನಾದರೂ ಡೆಟ್ ಬಾರೋಯಿಂಗ್ಸನ್ನು 8,50,000ಗಿಂತ ಜಾಸ್ತಿ ತಗೊಂಡ್ರೆ, 8,50,000ಗಿಂತ ಡೆಟ್ ಜಾಸ್ತಿ ಬಾರೋ ಮಾಡಿದ್ರೆ ಇವರ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರು ರೆಡ್ಯೂಸ್ ಆಗಿಬಿಡುತ್ತೆ ₹40ಗೆ. ಈ ಒಂದು ಪ್ಲ್ಯಾನ್ಸನ್ನು ಅಬ್ಸರ್ವ್ ಮಾಡಿ. ಮೊದಲನೇ ಪ್ಲ್ಯಾನಲ್ಲಿ ಎಷ್ಟು ಬಾರೋಯಿಂಗ್ಸನ್ನು ಮಾಡ್ತಾ ಇದ್ದಾರೆ, 4 lakhs. ಅಂದರೆ ಅವ್ರು ಹೇಳಿರೋ 8,50,000ಗಿಂತ ಕಡಿಮೆ ಇದೆ. ದೇರ್ ಫೋರ್ ಫಸ್ಟ್ ಪ್ಲ್ಯಾನಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರು ₹50 ಇರುತ್ತೆ. In second plan, what is the debt borrowing? 8 lakhs. So
ಅವ್ರು ಹೇಳಿರೋ ಡೆಡ್ಲೈನ್ 8,50,000ಗಿಂತ ಕಡಿಮೆನೇ ಇರೋದ್ರಿಂದ ಸೆಕೆಂಡ್ ಪ್ಲ್ಯಾನಲ್ಲೂ ಕೂಡ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರು 50 ರೂಪೀಸೇ ಇರುತ್ತೆ. ಇನ್ ಥರ್ಡ್ ಪ್ಲ್ಯಾನ್ ದೇ ಆರ್ ರೈಸಿಂಗ್ 12 lakhs rupees ಡೆಟ್. 12 ಲಕ್ಷ ರೂಪಾಯಿ ಅವರು ಡೆಟ್ಟನ್ನು ರೈಸ್ ಮಾಡ್ತಿದ್ದಾರೆ. ಅಂದರೆ ಅವರ ಡೆಡ್ಲೈನ್ 8,50,000 ರೂಪೀಸ್ಗಿಂತ ಜಾಸ್ತಿ ಡೆಟ್ ಬಾರೋಯಿಂಗ್ಸನ್ನು ಮಾಡ್ತಿರೋದ್ರಿಂದ ಥರ್ಡ್ ಪ್ಲ್ಯಾನಿಗೆ ಬಂದಾಗ ಅವರ ಈಕ್ವಿಟಿ ಶೇರ್ ಮಾರ್ಕೆಟ್ ವ್ಯಾಲ್ಯೂ ರೆಡ್ಯೂಸ್ ಆಗಿಬಿಡುತ್ತೆ 40ಗೆ. ಸೊ ಇನ್ ದ ಫಸ್ಟ್ 2 plans ದ ಈಕ್ವಿಟಿ ಶೇರ್ ಮಾರ್ಕೆಟ್ ಪ್ರೈಸ್ ಈಸ್ 50 rupees. ಇನ್ ದ ಥರ್ಡ್ ಪ್ಲ್ಯಾನ್ ಇಟ್ ವಿಲ್ ಬಿ ರೆಡ್ಯೂಸ್ಡ್ ಟು 40 rupees. ಈ 50 ರೂಪೀಸು 40 ರೂಪೀಸು ನಮಗೆ ಈ ಪ್ರಾಬ್ಲಮಲ್ಲಿ ಎಲ್ಲಿ ಕೆಲಸಕ್ಕೆ ಬರುತ್ತೆ, ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಬಿಫೋರ್ ಕ್ಯಾಲ್ಕುಲೇಟಿಂಗ್ ಅರ್ನಿಂಗ್ಸ್ ಪರ್ ಶೇರ್ EPS ಅನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮೊದಲು ನಂಬರ್ ಆಫ್ ಈಕ್ವಿಟಿ ಶೇರ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಆ ಪಾಯಿಂಟಲ್ಲಿ ನಂಬರ್ ಆಫ್ ಈಕ್ವಿಟಿ ಶೇರ್ಸನ್ನು ಕ್ಯಾಲ್ಕುಲೇಟ್ ಮಾಡೋ ಪಾಯಿಂಟಲ್ಲಿ ದ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಸ್ ಡಿವೈಡೆಡ್ ಬೈ ಇಟ್ಸ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಬಳಸ್ತೀವಿ ಅಷ್ಟೇ. ನಾವು ಪ್ರೊಸೀಡ್ ಟು ದ ನೆಕ್ಸ್ಟ್ ಒನ್. ಕಾಸ್ಟ್ ಆಫ್ ಬಾರೋಯಿಂಗ್ ಈಸ್ ಇಂಡಿಕೇಟೆಡ್ ಬಿಲೋ. ಕಾಸ್ಟ್ ಆಫ್ ಬಾರೋಯಿಂಗ್ ಅಂದರೆ ಇವರು ಎಷ್ಟಕ್ಕೆ ಯಾವ ಪರ್ಸಂಟೇಜ್ಗೆ ಡೆಟ್ಟನ್ನು ಬಾರೋ ಮಾಡ್ತಿದ್ದಾರೆ ಇವರಿಗೆ ಸಿಗುತ್ತೆ ಅನ್ನೋದು. ಅಪ್ ಟು 5 lakhs rupees 10%. ಮೊದಲ 5 ಲಕ್ಷ ರೂಪಾಯಿಗಳವರೆಗೆ ಇವರು ಬಾರೋ ಮಾಡಿದ್ರೆ ಇವರ ಇಂಟ್ರೆಸ್ಟ್ ಬಂದ್ಬಿಟ್ಟು 10% ಇರುತ್ತೆ. ಅಂದರೆ 1 ಲಕ್ಷ ಮಾಡಿದ್ರು, 2 ಲಕ್ಷ ಮಾಡಿದ್ರು, 3 ಲಕ್ಷ, 4 ಲಕ್ಷ, 5 ಲಕ್ಷದವರೆಗೂ, 5 ಲಕ್ಷದ ಒಳಗಡೆ ಇವರೇನಾದರೂ ಬಾರೋ ಮಾಡಿದ್ರೆ ಅಥವಾ 5 ಲಕ್ಷನೂ ಬಾರೋ ಮಾಡಿದ್ರೆ 10% ಇರುತ್ತೆ ಇವರ ರೇಟ್ ಆಫ್ ಇಂಟ್ರೆಸ್ಟು. 5 ಲಕ್ಷದ 1 ರೂಪಾಯಿಗಿಂತ ಜಾಸ್ತಿ, ಮೋರ್ ದೆನ್ 5 lakhs rupees if they borrow up to 10 lakhs rupees, their interest rate will go to 14%. From 5 lakh 1 to 10 lakh rupees, their interest rate is 14%. ಮೂರನೇದು ಬಿಟ್ವೀನ್ 10 lakhs and 15 lakhs. ಎಬೋ 10 lakhs, 10 lakhs ಇಂದ 15 lakhsವರೆಗೂ ಇವರು ಬಾರೋ ಮಾಡಿದ್ರೆ ಇವರ ರೇಟ್ ಆಫ್ ಇಂಟ್ರೆಸ್ಟ್ ವಿಲ್ ಬಿಕಮ್ 16%. 16%. So in this case, we have to see, in the first plan, they are borrowing only 4 lakhs rupees debt. That means up to 5 lakhs rupees 10% interest rate ಆಗಿರೋದ್ರಿಂದ ಮೊದಲನೇ ಪ್ಲ್ಯಾನಲ್ಲಿ 4 lakhsಗೆ ಜಸ್ಟ್ 10% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕಾಗತ್ತೆ. ಸೆಕೆಂಡ್ ಪ್ಲ್ಯಾನಲ್ಲಿ ದೇ ಆರ್ ಬಾರೋಯಿಂಗ್ 8 lakhs rupees ಡೆಟ್ಟು. ಸೊ 8 lakhs rupees ಡೆಟ್ ಬಾರೋ ಮಾಡಿದ್ರೆ ಇವರಿಗೆ ಫಸ್ಟು 5 lakhs rupeesವರೆಗೆ 10% ಚಾರ್ಜ್ ಮಾಡಬೇಕು. ಅದಾದಮೇಲೆ ಉಳಿದಿರೋಂತಹ 3 lakhs rupeesಗೆ ಸೆಕೆಂಡ್ ರೇಟು 14%. ಸೊ 5 lakhsಗೆ 10%, 3 lakhsಗೆ 14%, ಎರಡು ರೇಟ್ಸಲ್ಲಿ ಇವರಿಗೆ ಇಂಟ್ರೆಸ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಥರ್ಡ್ ಪ್ಲ್ಯಾನಲ್ಲಿ ಇವರು ಡೆಟ್ 12 lakhs ತೊಗೊಂಡಿದ್ದಾರೆ. ಈ ಥರ್ಡ್ ಪ್ಲ್ಯಾನಲ್ಲಿ ಇಂಟ್ರೆಸ್ಟು 3 ರೇಟ್ಸಲ್ಲಿ ಚಾರ್ಜ್ ಮಾಡಬೇಕು. ಮೊದಲ 5 ಲಕ್ಷಕ್ಕೆ 10%, ಆನಂತರದ 5 ಲಕ್ಷಕ್ಕೆ 14%, ಆನಂತರ ಇರೋ 2 ಲಕ್ಷಕ್ಕೆ 16% ಚಾರ್ಜ್ ಮಾಡಬೇಕಾಗತ್ತೆ. ಅಸ್ಯೂಮಿಂಗ್ ಟ್ಯಾಕ್ಸ್ ರೇಟ್ ಆಫ್ 50%, ವರ್ಕೌಟ್ EPS. ಸೊ ವಿಚ್ ಈಸ್ ದ ಬೆಸ್ಟ್ ಸ್ಕೀಮ್ ವಿ ಹ್ಯಾವ್ ಟು ಸೆಲೆಕ್ಟ್. ಲೆಟ್ us go to the solution part. Prepare an income statement with 3 amount columns, one for each alternative. In this question you have 3 plans ಅಥವಾ 3 alternatives. ಮೊದಲನೇ ಪ್ಲ್ಯಾನಲ್ಲಿ ಡೆಟ್ 4 lakhs ಇದೆ. ಎರಡನೇ ಪ್ಲ್ಯಾನಲ್ಲಿ ಡೆಟ್ 8 lakhs ಆಗುತ್ತೆ. ಥರ್ಡ್ ಪ್ಲ್ಯಾನಲ್ಲಿ ಡೆಟ್ಟು 12 lakhs ಆಗುತ್ತೆ. ಟೋಟಲ್ 20 lakhs. ಟೋಟಲ್ 20 lakhs. ಡೆಟ್ ಬಿಟ್ಟು ಉಳಿದಿರೋದು ಈಕ್ವಿಟಿ ಅಂತ ಹೇಳಿ ನಾವು ತಗೋಬೇಕಾಗತ್ತೆ. ಡೆಟ್ ಬಿಟ್ಬಿಟ್ಟು ಉಳಿದಿರೋದನ್ನು ಏನಂತ ತಗೋಬೇಕು? ಈಕ್ವಿಟಿ ಅಂತ ಹೇಳಿ ನಾವು ತಗೋಬೇಕಾಗತ್ತೆ. ನಾವು ಲೆಟ್ ಅಸ್ ಬಿಗಿನ್ ಫ್ರಮ್ EBIT, ಅರ್ನಿಂಗ್ಸ್ ಬಿಫೋರ್ ಇಂಟರೆಸ್ಟ್ ಆ್ಯಂಡ್ ಟ್ಯಾಕ್ಸು. ಅರ್ನಿಂಗ್ಸ್ ಬಿಫೋರ್ ಇಂಟರೆಸ್ಟ್ ಆ್ಯಂಡ್ ಟ್ಯಾಕ್ಸು, ಇಟ್ ಈಸ್ ಗಿವನ್ ಇನ್ ದ ಕ್ವಶನ್, ದಟ್ ಈಸ್ 3 lakhs. ಕ್ವಶನಲ್ಲಿ ಕೊಟ್ಟಿದ್ದಾರೆ 3 lakhs. ಸೊ 3 lakhs ಇನ್ ಆಲ್ ದ ಪ್ಲ್ಯಾನ್ಸ್ 3 lakhs ಅಂತಲೇ ತಗೊಂಡ್ಬಿಡಿ. ಲೆಸ್ ಇಂಟ್ರೆಸ್ಟು ವೇರಿಯಸ್ ರೇಟ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ನಲ್ಲ,
ಮೊದಲನೇ ಪ್ಲ್ಯಾನನ್ನು ನೀವು ತಗೊಂಡಾಗ 4 ಲ್ಯಾಕ್ಸ್ ರುಪೀಸ್ ಇದೆ. ಕ್ವಶನಲ್ಲಿ ಹೇಳ್ತಾ ಇದ್ದಾರೆ ಅಪ್ ಟು ರುಪೀಸ್ 5 ಲ್ಯಾಕ್ಸ್, 5 ಲಕ್ಷದ ರೂಪಾಯಿಗಳವರೆಗೆ ಇಂಟ್ರೆಸ್ಟ್ ಎಷ್ಟಿರುತ್ತೆ? 10%. ಸೊ ಮೊದಲನೇ ಪ್ಲ್ಯಾನಲ್ಲಿ ನಾವು ಬಾರೋ ಮಾಡ್ತಿರೋಂತಹ ಡೆಟ್ ಕ್ಯಾಪಿಟಲ್ ಎಷ್ಟು? 4 ಲಕ್ಷ. ಸೊ 5 ಲಕ್ಷಕ್ಕಿಂತ ಕಡಿಮೆ ತಾನೆ? ಎಸ್. ಅಲ್ಲಿಗೆ 4 ಲ್ಯಾಕ್ಸ್ ರುಪೀಸ್ಗೆ ನಿಮಗೆ 10% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ದಟ್ ಶುಡ್ ಬಿ 40,000. ದಟ್ ಶುಡ್ ಬಿ 40,000. 4 ಲ್ಯಾಕ್ಸ್ ಇಂಟು 10/100, 40,000 ಮೊದಲನೇ ಪ್ಲ್ಯಾನಲ್ಲಿ ಇಂಟ್ರೆಸ್ಟು. ಸೆಕೆಂಡ್ ಪ್ಲ್ಯಾನಲ್ಲಿ ಡೆಟ್ ಎಷ್ಟಿದೆ ನೋಡಿ? 8 ಲ್ಯಾಕ್ಸ್ ಇದೆ. ಸೆಕೆಂಡ್ ಪ್ಲ್ಯಾನಲ್ಲಿ ಡೆಟ್ ಎಷ್ಟು? 8 ಲ್ಯಾಕ್ಸು. ಅಂದರೆ ಫಸ್ಟು ಅಪ್ ಟು 5 ಲ್ಯಾಕ್ಸ್ 10%. ಈಗ ಸೆಕೆಂಡ್ ಪ್ಲ್ಯಾನಲ್ಲಿ ನಾವು ಡೆಟ್ ತಗೊಂಡಿರೋದು 8 ಲ್ಯಾಕ್ಸು. ಅಪ್ ಟು ಫಸ್ಟು 5 ಲ್ಯಾಕ್ಸು 10%ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 5 ಲ್ಯಾಕ್ಸ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಕಮ್ಸ್ ಟು 50,000 ರುಪೀಸ್. 5 ಲ್ಯಾಕ್ಸ್ಗೆ 10%ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ, ಯು ಆರ್ ಗೆಟಿಂಗ್ 50,000 ರುಪೀಸು. ಸೊ ಅಲ್ಲಿಗೆ ಫಸ್ಟು 5 ಲ್ಯಾಕ್ಸ್ಗೆ ಕಂಪ್ಲೀಟ್ ಆಗೋಯಿತು. ವಾಟ್ ಈಸ್ ದ ಟೋಟಲ್ ಡೆಟ್? 8 ಲ್ಯಾಕ್ಸ್ ತೊಗೊಂಡಿರೋ ಸೆಕೆಂಡ್ ಪ್ಲ್ಯಾನಲ್ಲಿ ಫಸ್ಟು 5 ಲ್ಯಾಕ್ಸ್ಗೆ ಯು ಆರ್ ಕ್ಯಾಲ್ಕುಲೇಟಿಂಗ್ 10%. ದಟ್ ಮೀನ್ಸ್ ಯು ವಿಲ್ ಗೆಟ್ 50,000 rupees. ಟೋಟಲ್ ಅಮೌಂಟ್ ಆಫ್ ಬಾರೋಯಿಂಗ್ಸ್ ಈಸ್ 8 ಲ್ಯಾಕ್ಸು. ಅಲ್ಲಿಗೆ 5 ಲ್ಯಾಕ್ಸ್ಗೆ ಇಂಟ್ರೆಸ್ಟ್ ಹಾಕಿದ್ದೀವಿ. ಇನ್ನೆಷ್ಟಕ್ಕೆ ಇಂಟ್ರೆಸ್ಟ್ ಹಾಕಬೇಕು? 3 ಲಕ್ಷಕ್ಕೆ. ಆ 3 ಲಕ್ಷ ಸೆಕೆಂಡ್ ಸ್ಲ್ಯಾಬಲ್ಲಿ ಬರುತ್ತೆ. ದಟ್ ಈಸ್ 14/100. 14% ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 3 ಲ್ಯಾಕ್ಸಲ್ಲಿ 14% ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಕಮ್ಸ್ ಟು 42,000. 42,000. ಸೊ ಟೋಟಲ್ ಇಂಟ್ರೆಸ್ಟ್ ಇನ್ ಸೆಕೆಂಡ್ ಕೇಸ್ ಈಸ್ 92,000. ನೋಡಿ, ಸೆಕೆಂಡ್ ಪ್ಲ್ಯಾನಲ್ಲಿ 92,000. ಅರ್ಥ ಮಾಡ್ಕೊಳ್ಳಿ, ಸೆಕೆಂಡ್ ಪ್ಲ್ಯಾನಲ್ಲಿ ಇಂಟ್ರೆಸ್ಟ್ ಯಾವ ಥರ ಬಂತು. ಟೋಟಲ್ ಬಾರೋಯಿಂಗ್ಸು 8 ಲ್ಯಾಕ್ಸು. ಫಸ್ಟ್ 5 ಲ್ಯಾಕ್ಸ್ಗೆ 10%. ಸೊ ಟೋಟಲ್ 8 ಲ್ಯಾಕ್ಸಲ್ಲಿ 5 ಲ್ಯಾಕ್ಸ್ಗೆ ಇಂಟ್ರೆಸ್ಟ್ ಆಯಿತು. ಇನ್ನು ಉಳಿದಿರೋ ಎಷ್ಟಕ್ಕೆ ಇಂಟ್ರೆಸ್ಟ್ ಹಾಕಬೇಕು? 3 ಲ್ಯಾಕ್ಸ್ಗೆ. ಈ 3 ಲ್ಯಾಕ್ಸು 5 ಲ್ಯಾಕ್ಸ್ಗಿಂತ ಜಾಸ್ತಿ ಬಂದಿರೋದ್ರಿಂದ, ಎಬೋವ್ 5 ಲ್ಯಾಕ್ಸ್ ಆಗಿರೋದ್ರಿಂದ ಇದು ಸೆಕೆಂಡ್ ಸ್ಲ್ಯಾಬಲ್ಲಿ ಬರುತ್ತೆ. ಆ ಸೆಕೆಂಡ್ ಸ್ಲ್ಯಾಬಲ್ಲಿ ನಮಗೆ 14% ಇಂಟ್ರೆಸ್ಟ್ ಬೀಳುತ್ತೆ. ಅದಕ್ಕೆ ಅದು 14% ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎರಡು ಆ್ಯಡ್ ಮಾಡಿಕೊಂಡ್ರೆ 92,000 rupees. ನಾವು ಗೋ ಟು ದ ಥರ್ಡ್ ಪ್ಲ್ಯಾನ್. ಥರ್ಡ್ ಪ್ಲ್ಯಾನಲ್ಲಿ ಟೋಟಲ್ ಡೆಟ್ ಇದೆ ನಮಗೆ 12 ಲ್ಯಾಕ್ಸ್. ಟೋಟಲ್ ಡೆಟ್ ಎಷ್ಟಿದೆ ಥರ್ಡ್ ಪ್ಲ್ಯಾನಲ್ಲಿ? 12 ಲ್ಯಾಕ್ಸ್. ಒಂಚೂರು ಕೇರ್ಫುಲ್ಲಾಗಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಅರ್ಥ ಮಾಡ್ಕೊಳ್ಳಿ. ಥರ್ಡ್ ಪ್ಲ್ಯಾನಲ್ಲಿ ಟೋಟಲ್ ಡೆಟ್ ವಿ ಆರ್ ಹ್ಯಾವಿಂಗ್ ಈಸ್ 12 ಲ್ಯಾಕ್ಸ್. ಇದನ್ನು 3 ಪಾರ್ಟ್ಸ್ ಮಾಡ್ಕೋಬೇಕು. ದಟ್ ಈಸ್ ಅಪ್ ಟು 5 ಲ್ಯಾಕ್ಸ್. ಸೊ ಫಸ್ಟು 5 ಲ್ಯಾಕ್ಸ್ ರುಪೀಸ್ವರೆಗೆ 10% ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟು 5 ಲ್ಯಾಕಿಂದ 10 ಲ್ಯಾಕ್ಸು. ಸೆಕೆಂಡ್ ಸ್ಲ್ಯಾಬಲ್ಲಿ ಎಷ್ಟು ಅಮೌಂಟ್ ಸಿಗ್ತಾ ಇದೆ ನಮಗೆ? 5 ಲಕ್ಷದಿಂದ 10 ಲಕ್ಷ ರೂಪಾಯಿಗಳವರೆಗೆ ಎಷ್ಟು ಅಮೌಂಟ್ ಇದೆ? 10 ಲ್ಯಾಕ್ಸ್ ಮೈನಸ್ 5 ಲ್ಯಾಕ್ಸ್ ಈಸ್ 5 ಲ್ಯಾಕ್ಸು. ಸೊ ಸೆಕೆಂಡ್ 5 ಲ್ಯಾಕ್ಸ್ಗೆ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ 14%. ಥರ್ಡ್ ಪ್ಲ್ಯಾನಲ್ಲಿ ವಾಟ್ ಈಸ್ ದ ಟೋಟಲ್ ಬಾರೋಯಿಂಗ್ಸ್? 12 ಲ್ಯಾಕ್ಸ್. ಫಸ್ಟ್ ಪರ್ಸಂಟೇಜಲ್ಲಿ 5 ಲ್ಯಾಕ್ಸ್ ಮುಗೀತು. ಸೆಕೆಂಡ್ ಪರ್ಸಂಟೇಜಲ್ಲಿ ಇನ್ನೊಂದು 5 ಲ್ಯಾಕ್ಸ್ ಮುಗೀತು. ಅಂದರೆ ಟೋಟಲ್ 10 ಲ್ಯಾಕ್ಸ್ಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಆಗಿದೆ. ಇನ್ನೆಷ್ಟಕ್ಕೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು? ಉಳಿದಿರೋದೆಷ್ಟು? 2 ಲ್ಯಾಕ್ಸ್. ಸೊ ಈ 2 ಲ್ಯಾಕ್ಸು ಥರ್ಡ್ ರೇಂಜಲ್ಲಿ ಬರುತ್ತೆ. ಯಾಕೆಂದರೆ ಅವ್ರು ತೊಗೊಂಡಿರೋದೆಷ್ಟು? ಬಾರೋಯಿಂಗ್ಸು 12 ಲ್ಯಾಕ್ಸು. ಸೊ 12 ಲ್ಯಾಕ್ಸ್ ಶುಡ್ ಕಮ್ ಬಿಟ್ವೀನ್ 10 ಆ್ಯಂಡ್ 15. ಸೊ ಥರ್ಡ್ ಪರ್ಸಂಟೇಜ್ ಆಫ್ ಇಂಟ್ರೆಸ್ಟು. ಅದರ ಮೇಲೆ 16% ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನಾವು ಗೋ ಟು ದ ಇಂಟ್ರೆಸ್ಟ್. 5 ಲ್ಯಾಕ್ಸ್ಗೆ 10%, ದಟ್ ಕಮ್ಸ್ ಟು 50,000. 50,000. ಸೆಕೆಂಡ್ 5 ಲ್ಯಾಕ್ಸ್ಗೆ 14%, ದಟ್ ಕಮ್ಸ್ ಟು 70,000. ಆ್ಯಂಡ್ ಥರ್ಡ್ 2 ಲ್ಯಾಕ್ಸ್ಗೆ 16%, ದಟ್ ಕಮ್ಸ್ ಟು 32,000. 32,000. That means, so this comes to 50 plus 70, 120, 1,52,000 ಆಗಬೇಕು ನಿಮ್ಮ ಡೆಟ್. 1,52,000 ಶುಡ್ ಬಿ ಯುವರ್ ಡೆಟ್. ಸೊ ಥರ್ಡ್ ಪ್ಲ್ಯಾನಲ್ಲಿ 1,52,000 ಶುಡ್ ಬಿ ಯುವರ್ ಇಂಟ್ರೆಸ್ಟ್. ಸೊ ಗೊತ್ತಾಯ್ತಲ್ಲ?
3 ಪ್ಲ್ಯಾನ್ಸಲ್ಲಿ ಇಂಟ್ರೆಸ್ಟು ವೇರಿಯಸ್ ರೇಟ್ಸಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂತ. ಸೊ ಇಂಟ್ರೆಸ್ಟನ್ನು ಲೆಸ್ ಮಾಡ್ತಾ ಬನ್ನಿ. ಇ ಬಿ ಐ ಟಿಯಲ್ಲಿ ಯು ವಿಲ್ ಗೆಟ್ ಇ ಬಿ ಟಿ ಇನ್ ದ ಫಸ್ಟ್ ಪ್ಲ್ಯಾನ್ 2,60,000, ಸೆಕೆಂಡ್ ಪ್ಲ್ಯಾನ್ 2,08,000, ಥರ್ಡ್ ಪ್ಲ್ಯಾನ್ 1,48,000. ದೆನ್ ಗೋ ಫಾರ್ 50% ಟ್ಯಾಕ್ಸ್ ರೇಟು, 50% ಅರ್ಧಕ್ಕರ್ಧ ಟ್ಯಾಕ್ಸು. ಫಸ್ಟ್ ಕೇಸಲ್ಲಿ 1,30,000, ಸೆಕೆಂಡ್ ಕೇಸಲ್ಲಿ 1,04,000, ಥರ್ಡ್ ಪ್ಲ್ಯಾನಲ್ಲಿ 74,000. ಸೊ ಅದನ್ನು ಲೆಸ್ ಮಾಡಿಕೊಂಡ್ರೆ ಯು ವಿಲ್ ಗೆಟ್ ಇ ಎ ಟಿ, ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಅಗೈನ್ 1,30,000, 1,04,000, 74 ಬರುತ್ತೆ. ಈಗ ನಂಬರ್ ಆಫ್ ಈಕ್ವಿಟಿ ಶೇರ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಚ್ ಶೇರ್. ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಚ್ ಶೇರ್. ಫಸ್ಟ್ ಪ್ಲ್ಯಾನಲ್ಲಿ ವಾಟ್ ಈಸ್ ದ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್? 16 lakhs. ಏಕೆಂದರೆ ನಾವು ಟೋಟಲ್ ಫೈನಾನ್ಸ್ ರೈಸ್ ಮಾಡ್ತಿರೋದೆಷ್ಟು? ಪ್ರಾಜೆಕ್ಟ್ ಕಾಸ್ಟ್ ಕ್ವಶನಲ್ಲಿ ಫಸ್ಟ್ ಲೈನಲ್ಲೇ ಹೇಳಿದ್ದಾರೆ. ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಈಸ್ 20 lakhs. ಅದರಲ್ಲಿ ಫಸ್ಟ್ ಪ್ಲ್ಯಾನ್ 4 lakhs ಈಸ್ ಗೋಯಿಂಗ್ ಫ್ರಮ್ ಡೆಟ್ ಅಂದರೆ ರಿಮೈನಿಂಗ್ 16 lakhs. ದೇರ್ ಫೋರ್ 16 lakhs ಡಿವೈಡೆಡ್ ಬೈ 50 rupees ಈಸ್ ದ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ದೆನ್ ಸೆಕೆಂಡ್ ಪ್ಲ್ಯಾನಲ್ಲಿ ಡೆಟ್ 8 lakhs ಹೋದರೆ ಉಳಿದಿರೋ 12 lakhs ಈಕ್ವಿಟಿ. ದೇರ್ ಫೋರ್ 12 lakhs ಬೈ 50. ಥರ್ಡ್ ಪ್ಲ್ಯಾನಲ್ಲಿ 12 lakhs ಡೆಟ್ಟು ಅಂದರೆ ಈಕ್ವಿಟಿ 8 lakhs, 8 lakhs ಬೈ 40. ಆ್ಯಂಡ್ ಸರ್ ಫಸ್ಟ್ 2 ಪ್ಲ್ಯಾನ್ಸಲ್ಲಿ ಡಿವೈಡೆಡ್ ಬೈ 50 ಮಾಡಿದ್ದೀರಾ, ಥರ್ಡ್ ಪ್ಲ್ಯಾನಲ್ಲಿ ಡಿವೈಡೆಡ್ ಬೈ 40 ಮಾಡ್ತಾ ಇದ್ದೀರಾ. ಹೌದು. ಯಾಕೆ? ಕ್ವಶನ್ ಒಂದು ಸಲ ನೋಡಿ, ಆಗಲೇ ಹೇಳದ್ನಲ್ಲ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಈಸ್ 50 rupees, which is expected to drop to rupees 40 per share if the market borrowings were to exceed 8,50,000. ಡೆಟ್ ಕ್ಯಾಪಿಟಲ್ ಯಾವಾಗ 8,50,000ಗಿಂತ ಜಾಸ್ತಿ ಆಗಿಬಿಡುತ್ತೋ ನಮ್ಮ ಮಾರ್ಕೆಟ್ ಪ್ರೈಸ್ ಆಫ್ ಈಕ್ವಿಟಿ ಶೇರು ಕಡಿಮೆ ಆಗುತ್ತೆ 40ಗೆ ಅಂತ ಹೇಳಿದ್ದಾರೆ. ಸೊ ನಮಗಿರುವಂತಹ 3 ಪ್ಲ್ಯಾನ್ಸಲ್ಲಿ ಮೊದಲನೇ ಪ್ಲ್ಯಾನಲ್ಲಿ ಡೆಟ್ಟು 8,50,000ಗಿಂತ ಜಾಸ್ತಿ ಹೋಗಿಲ್ಲ. ಸೆಕೆಂಡ್ ಪ್ಲ್ಯಾನಲ್ಲೂ ಕೂಡ ನಮಗೆ 8,50,000ಗಿಂತ ಜಾಸ್ತಿ ಹೋಗಿಲ್ಲ. ಹಾಗಾಗಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಸೇಮ್ 50 rupees ಇರುತ್ತೆ ಫಸ್ಟ್ 2 ಪ್ಲ್ಯಾನ್ಸಲ್ಲಿ. ಮೂರನೇ ಪ್ಲ್ಯಾನಲ್ಲಿ ಡೆಟ್ಟು 8,50,000ಗಿಂತ ಜಾಸ್ತಿ ಹೊರಟೋಗಿದೆ. ಹಾಗಾಗಿ ಮೂರನೇ ಪ್ಲ್ಯಾನಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಕಡಿಮೆ ಆಗಿಬಿಡುತ್ತೆ, 40 rupeesಗೆ ಬಂದುಬಿಡುತ್ತೆ. ಸೊ ಅಲ್ಲಿಗೆ 40 rupeesನ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಡಿವೈಡ್ ಮಾಡಿದಾಗ ಫಸ್ಟ್ ಕೇಸ್ 16 lakh ಡಿವೈಡೆಡ್ ಬೈ 50, 32,000 shares. 12 lakhs ಡಿವೈಡೆಡ್ ಬೈ 50, 24,000 shares. 8 lakhs ಡಿವೈಡೆಡ್ ಬೈ 40, 20,000 shares. ಈಗ ನಮಗೆ ನಂಬರ್ ಆಫ್ ಶೇರ್ಸ್ ಬಂತು. ಫೈನಲಿ ಕ್ಯಾಲ್ಕುಲೇಷನ್ ಆಫ್ ಇ ಪಿ ಎಸ್, ದಟ್ ಈಸ್ ಅರ್ನಿಂಗ್ ಪರ್ ಶೇರು. ಅದಕ್ಕೆ ಫಾರ್ಮುಲಾ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸು ಅಥವಾ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸು divided by number of shares. So plan 1ನಲ್ಲಿ 1,30,000 divided by 32,000 shares, you should get 4.06. Second plan 1,04,000 divided by 24,000 shares, you will get 4.33. Third plan 74,000 divided by 20,000, you will get 3.7 per share. So for all the 3 plans we got EPS. Based on the EPS, now our decision should be find out in which plan you are having highest EPS. Alternative 2, plan 2 ಅಲ್ಲಿ 4.33. ಸೊ ಪ್ಲ್ಯಾನ್ 2 ಅಲ್ಲಿ ನಮಗೆ ಹೈಯೆಸ್ಟ್ ಇ ಪಿ ಎಸ್ ಇರೋದ್ರಿಂದ ಯು ಹ್ಯಾವ್ ಟು ಮೇಕ್ ಎ ಕಾಮೆಂಟ್. ಆ್ಯಸ್ ದ ಕಂಪನಿ ಹ್ಯಾಸ್ ದ ಆಬ್ಜೆಕ್ಟಿವ್ ಆಫ್ ಮ್ಯಾಕ್ಸಿಮೈಸಿಂಗ್ ಅರ್ನಿಂಗ್ಸ್ ಪರ್ ಶೇರ್ ಫ್ರಮ್ ದ ಶೇರ್ ಹೋಲ್ಡರ್ಸ್ ಪಾಯಿಂಟ್ ಆಫ್ ವ್ಯೂ, ಆಲ್ಟರ್ನೇಟಿವ್ ಪ್ಲ್ಯಾನ್ 2, that is 8 lakhs equity and 12 lakhs, 8 lakhs debt and 12 lakhs equity would be the best because the EPS is highest under alternative 2. EPS second alternative ಅಲ್ಲಿ highest ಇರೋದ್ರಿಂದ ನಾವು we are going to choose that second plan ಅಂತ ಒಂದು ಕಾಮೆಂಟನ್ನು ಬರೆದುಬಿಟ್ಟು ಆನ್ಸರನ್ನು ಮುಗಿಸ್ತೀವಿ. I hope you understood. If you have any questions, please contact me.